ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಅಮ್ಮನ ಚಿಕ್ಕಮ್ಮರೇ ಅಂದರೆ ಅಪ್ಪನ ಅಕ್ಕ ಅವರಿಗೆ ಸ್ವಲ್ಪ ಆರಾಮಿಲ್ಲ. ಹಂಗಾಗಿ ಅವರು ಹೊರಗಡೆ ಸ್ವಲ್ಪ ಬರಬೇಕಾದ್ರೆ ಜಾರಿ ಬಿದ್ದಾರಂತೆ. ಹಂಗಾಗಿ ಅವ್ರಿಗೆ ಮಾತಾಡ್ಸೋಕೆ ಇವಾಗ ಅಮ್ಮ, ನಾನು, ನಮ್ಮ ಅಪ್ಪರು ಮತ್ತು ನಮ್ಮ ಆಂಟಿ ನಡೆದೇವ್ರಿ ಊರಿಗೆ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಚೆನ್ನಾಗಾಗುತ್ತೆ ಅಂತ ನನಗೂ ಖುಷಿ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅದಕ್ಕೆ ಕಮೆಂಟ್ ಹಾಕಿದರೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿರಿ. ಇವಾಗ ಬಂದು ರೀಚ್ ಆಗ್ತಾ ಇದ್ದೀವಿ ನೋಡಿರಿ. ಯಾವ ಊರು ಅಂತ ಅಂದರೆ ಲಿಂಗಸೂರು, ಅಂದರೆ ಇದು ಬೆಂಗಳೂರು ರೂಟಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಊರು ಲಿಂಗಸೂರು ಅಂದ್ಬಿಟ್ಟು ಅಲ್ಲಿಗೆ ಬಂದೀವಿ ನೋಡ್ರಿ ಮನೆಗೆ. ಇವಾಗ ಬಂದು ಅಜ್ಜಿಗೆ ಮಾತಾಡಿಸ್ತಾ ಇದ್ವಿ. ಅಜ್ಜಿ ಏನೆಲ್ಲ ಮಾತಾಡ್ತಾರೆ ಅನ್ನೋದು ಕೇಳ್ತಾ ಇರಿ ಫ್ರೆಂಡ್ಸ್. ಅವರು ಇಲ್ಲಿದ್ದಾರಲ್ರಿ, ಅವರು ನಮ್ಮ ಚಿಕ್ಕಮ್ಮನ ಮಕ್ಕಳು. ಹಾಗಾಗಿ ಅವರು ನಿಮ್ಮ ಸಬ್ಸ್ಕ್ರೈಬರು ಹಂಗಂತ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಅವರು ಬೇಡ ಅಪ್ಲೋಡ್ ಮಾಡಬೇಡ ಮತ್ತು ಹಂಗೆ ಮಾಡಿ ನೈಟಿ ಮೇಲಿದ್ದೀವಿ ಅನ್ನಕತ್ತಿದ್ರು. ಹಾಗೇನು ಆಗಲ್ಲ ಅಂತಂದು ಹೇಳ್ತಾ ಮಾತಾಡಿಕೊಂಡು ಇವಾಗ ಊರಿಗೆ ನೋಡ್ರಿ. ಫುಲ್ ಅಲ್ಲಿ ಗುಡಿಗುಂಟೆಯಿಂದ ಹಿಡಿದು ಲಿಂಗಸೂರು ತನಕ ಫುಲ್ ಅಂದರೆ ಮಳೆ ಫ್ರೆಂಡ್ಸ್. ಹಂಗಾಗಿ ವಾತಾವರಣ ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಇದೆ ಅನ್ನೋದು ಕೂಡ. ತುಂಬ ಮೋಡನೇ ಇದೆ. ಇನ್ನೂ ನಾವು ಬರಬೇಕಾದ್ರೂ ಕೂಡ ಹನಿ ಬರ್ತಾಯಿತ್ತು. ಹಾಗೆ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂತಂದು ತೋರಿಸ್ತಾ ಇದ್ದೀನಿ ರೀ. ಎಲ್ಲ ಹೊಲಗಳು ಎಲ್ಲನೂ ರಾಬ್ ಮಾಡಿಸಿದ್ರು. ಈಗ ರೈತರು ಇನ್ನೇನು ಬಿತ್ತೋದಿದೆಲ್ಲ ಫ್ರೆಂಡ್ಸ್. ಮಳೆ ಬಂದರೆ ಬಿತ್ತಕ್ಕೆ ಕಾಯ್ಕೊಂಡು ಕುಂತಿದ್ರು. ಹಾಗಾಗಿ ಇವಾಗ ನಾನು ನೋಡ್ರಿ ಎಲ್ಲ ಮಾತಾಡಿಸ್ಬಿಟ್ಟು ಊರಿಗೆ ನಡೆದ್ವಿ ರೀ. ನಾನು ಏನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಹಾಗೆ ಊರು ಸಮೀಪ ಬಂದ್ವಿ. ಮನೆಗೆ ಬಂದು ರೀಚ್ ಆಗಿ ಆಲ್ರೆಡಿ ಇವಾಗ ಅಡುಗೆ ಮಾಡೋಕೆ ನಿಂತೀನಿ ನೋಡಿ ಫ್ರೆಂಡ್ಸ್. ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗ ಕೆಳಗಡೆ ಒಯ್ದು ನಮ್ಮ ತಂಗಿ ಹತ್ರ ಅನ್ನ ಅದು ಮಾಡಿಸ್ಕೊಂಡು ಬಂದಾನ್ರಿ. ಇವಾಗ ನಾನು ಒಂದು ಸ್ವಲ್ಪ ರಾತ್ರಿ ಊಟಕ್ಕೆ ಸಾಂಬಾರು ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಗ್ಯಾಸ್ ಕಟ್ಟೆ ಹತ್ರ ಎಲ್ಲನೂ ಹಾಗೆ ಇಟ್ಟು ಹೋಗಿದ್ದೆ ನಾನು. ಹಾಗಾಗಿ ಅವನು ಕೂಡ ಕಸ ಗುಡಿಸಿ ಬಾಂಡೆ ಅದು ಉಜ್ಜಿ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ನಲ್ರಿ, ಅದನ್ನು ತೆಗೆದಾಕಿ ಇವಾಗ ದೀಪ ಅದು ಹಚ್ಚಾನ ನೋಡ್ರಿ ಸಂಜೆ ಟೈಮಲ್ಲಿ. ಹಾಗೆ ಮಾರನೇ ದಿನದ ವಿಡಿಯೋ ಫ್ರೆಂಡ್ಸ್ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಡಲೆ ಮತ್ತು ಇದು ಅಲಸಂದಿ, ಶೇಂಗಾ ಇವೆಲ್ಲನೂ ಕಾಳು ನೆನೆ ಹಾಕಿಟ್ಟು ಮೊಳಕೆ ಕಟ್ಟಿಟ್ಟಿದ್ದೆ. ಅದಕ್ಕೆ ಸಾಂಬಾರು ಮಾಡಿದ್ರಾಯ್ತು ಅಷ್ಟೇ, ಚಪಾತಿ ಅನ್ನದಾಗ ಆಗಂಗೆ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ರೀ. ಎಣ್ಣೆಯಲ್ಲಿ ನಾನು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ನಾನು ಕೊತ್ತಂಬರಿ ಫ್ರೈ ಮಾಡ್ಕೊಂಡಿದ್ದೆ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ ರೀ. ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿದ್ದೀರಿ, ಇದು ರೆಸಿಪಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ತುಂಬ ಚೆನ್ನಾಗಿ ಆಗುತ್ತೆ. ನಾನು 1-2 ಸಲ ಮಾಡಿದ್ದೀನಿ. ಹಾಗೆ ನಿಮಗೂ ಕೂಡ ಶೇರ್ ಮಾಡಿದ್ರಾಯ್ತು ಅಂದು ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಮೆಣಸು, ಈರುಳ್ಳಿ ಹಾಗೆ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೆ. ಹಾಗೆ ಅದಾದ ನಂತರ ಮಸಾಲೆ ರುಬ್ಬಿರುವ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದನ್ನು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಮಿಕ್ಸಿ ಒಳಗಿರುವಂಥ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ರೀ. ಅದನ್ನು ಕೂಡ ನೀರು ವೇಸ್ಟ್ ಯಾಕೆ ಮಾಡಬೇಕು, ಅದನ್ನು ತೊಳೆದು ಹಾಕಿದರೆ ಆಯ್ತಂತ ಸ್ವಲ್ಪ ಹಾಕಿಬಿಟ್ಟು ಅದಕ್ಕೆ ನಾನಿವಾಗ ಕೆಂಪು ಖಾರ ಮತ್ತು ಉಪ್ಪು, ಅರಿಶಿಣ, ಗರಂ ಮಸಾಲ, ಧನಿಯಾ ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಕ್ಕಿರ್ತೀನಿ ರೀ. ಯಾವ ಥರ ಆಗಬೇಕು ಅನ್ನೋದು ಚೆನ್ನಾಗಿ ಟೇಸ್ಟ್ ಬರಬೇಕು, ಚೆನ್ನಾಗಿ ಆಗಬೇಕು ಅಂತಂದರೆ ಯಾವ ಥರ ಅನ್ನೋದು ವಿಡಿಯೋ ನೋಡ್ತಾ ಹೋಗಿ ಅರ್ಥ ಆಗುತ್ತೆ.
ಹಾಗಾಗಿ ಎಲ್ಲ ನಾನು ಮಸಾಲ ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಆನಂತರ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಯಿತು ಅನ್ನೋದು ಕೂಡ. ಮನೆಯಲ್ಲಿರುವ ಏನು ಸಾಂಬಾರು ಪದಾರ್ಥ ಇರ್ತಾವಲ್ಲ, ಅದು ಗರಂ ಮಸಾಲ, ಧನಿಯಾ ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಎಣ್ಣೆ ಬಿಡಬೇಕು ಫ್ರೆಂಡ್ಸ್. ಆ ಥರ ಕುದಿ ಬರಬೇಕು ನೋಡಿ, ಈ ಥರ ಆಗಬೇಕು. ಈ ಥರ ಆದ್ರೇ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿರಿ ಎಲ್ಲನೂ ಮಸಾಲ ಕುದ್ಕೊಂಡಾದ್ರಿ ಎಲ್ಲನೂ. ಹಾಗಾಗಿ ನಾವು ಹಾಕತ್ತಿರುವ ಮೊಳಕೆ ಕಾಳುಗಳನ್ನು ನಾನಿವಾಗ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೊಂದು ಲೋಟ ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ಇಡ್ತೇನೆ ರೀ. ಎಲ್ಲ ಮಿಕ್ಸ್ ಮಾಡ್ಬೇಕು ರೀ ಚೆನ್ನಾಗಿ, ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ನಾನಿವಾಗ ಒಂದು ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕಿಬಿಟ್ಟು ಇವಾಗ ಇಡ್ತೇನೆ ರೀ. ಕಾಲು ಜಾರಿ ಬಿದ್ದಿದ್ರಿ ಅಜ್ಜಿ, ಹಾಗೆ ಮಾತಾಡ್ಸ್ಕೊಂಬಂದೇವ್ರಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಪೇನ್ ಆಗುತ್ತೆ ಅಲ್ಲ, ಹಂಗಾಗಿ ತುಂಬಾ ಗೋಳಾಡ್ತಾಯಿದ್ರು. ರಾತ್ರಿ ಎಲ್ಲ ನಿದ್ದೆ ಮಾಡೋಕೆ ಕೊಡಲ್ಲಂತ್ರಿ. ಅವರು ನಮ್ಮ ಮಾಮವ್ರಿಗೆ ಒಬ್ಬರೇ ಅವ್ರಿಗೆ ಗಂಡು ಮಗನ್ರಿ. 5 ಮಂದಿ ಹೆಣ್ಮಕ್ಳು ರೀ ಅಜ್ಜಿಗೆ. ಒಬ್ಬವನೇ ಮಗ ಅನ್ರಿ. ಅವರು ಬ್ಯಾಂಕ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲೇ ರಿಟೈರ್ಮೆಂಟ್ ಆಯಿತು. ಅಲ್ಲೇ ಲಿಂಗಸೂರಲ್ಲೇ ಮನೆ ಕಟ್ಟಿ ಇರೋದು ಅವರು. ಹಾಗಾಗಿ ಅಜ್ಜಿಗೆ ಅಲ್ಲೇ ಇಟ್ಕೊಂಡಾರಿ. ಒಂದು ಕಡೆ ಕೂಡಲ್ಲಲ್ಲ ಫ್ರೆಂಡ್ಸ್. ಮುದುಕರು ಎಷ್ಟು ಹೇಳಿದ್ರು ಕೇಳೋಂಗಿಲ್ಲ, ಏನಿಲ್ಲ. ಒಂದು ಜಾಡಿಯಲ್ಲಿ ಕೂಡಲ್ಲ, ಏನಿಲ್ಲ. ಅವರು ಎಷ್ಟು ನೀಟಾಗಿ ಅವ್ರನ್ನ ಕೇರ್ ಮಾಡಿ ಇಟ್ಕೊಂಡ್ರು ಕೂಡ ಅವರು ಎದ್ದು ತಿರುಗಾಡ್ಬೇಕು, ಓಡಾಡ್ಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ. ಯಾವ ಮುದುಕರಾಗಲಿ ಒಂದು ಕಡೆ ಕೂಡಂಗಿಲ್ಲ, ಏನಿಲ್ಲ. ಇದು 2ನೇ ಸಲ ಏನಾಗಿರ್ಬೋದು ರೀ. ಹೋದ ಸಲನೂ ಹಾಗೇ ಆಗಿತ್ತು. ಹಾಗಾಗಿ ಪೇನ್ ಅದ ರೀ ಅವ್ರಿಗೆ. ಎಲ್ಲನೂ ಹೋಗಿ ಡಾಕ್ಟ್ರ್ ಹತ್ರ ಸರ್ಜರಿ ಮಾಡಿಸ್ಕೊಂಡಾರೆ ಅಂದರೂ ಕೂಡ ಮತ್ತು ಅಜ್ಜಿ ಒಂದು ಕಡೆ ಕೂಡಲ್ಲ, ಏನಿಲ್ಲ. ಆ ಥರ ಬಿದ್ದು ಪೆಟ್ಟು ಮಾಡ್ಕೊಂಡಾರೆ. ಇವಾಗ ವಯಸ್ಸಾದ ಕಾಲಕ್ಕಂದರೆ ಬೇಗ ಆರಾಮಾಗಲ್ಲ, ಏನಿಲ್ಲ. ತುಂಬಾ ಪೇನ್ ಆಗುತ್ತೆ. ನಮ್ಮಂಥವ್ರಿಗೆ ತಡ್ಕೋಕ್ಕಾಗಲ್ಲ ಅಂದ್ರೆ ಅವ್ರಿಗೇನಾಗುತ್ತೆ ಫ್ರೆಂಡ್ಸ್. ನೋಡಿ, ರೆಸಿಪಿ ರೆಡಿ ಆಯಿತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಚಪಾತಿ, ಅನ್ನ, ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ಮೊಳಕೆ ಕಾಳು ಕಟ್ಟಿಬಿಟ್ಟು ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಯಾವ ಥರ ಮಸ್ತ್ ಕಾಣಕತ್ತದ್ರಿ. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ರೀ. ಇವಾಗ ಅವರು ಕೂಡ ಊಟ ಮಾಡಿದರು. ಇವಾಗ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ರೀ. ಅವರು ಕೂಡ ಸ್ಕೂಲಿಗೆ ಇನ್ನೇನು ಹೊರಡ್ತಾರೆ. ಈಗ ಒಂದು ಸ್ವಲ್ಪ ಊಟ ಮಾಡ್ತಾರೆ. ಅವರು ಊಟ ಮಾಡಿಕೊಂಡು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗ ಊಟ ಮಾಡಕತ್ತಾನ. ಚಿಕ್ಕ ಮಗ ಹಾಕ್ಕೊಟ್ಟೇನೆ ರೀ. ಅವರಿಬ್ಬರು ಹೋಗ್ಯಾರ್ರಿ. ಒಬ್ಬನು ಕಾಲೇಜ್ಗೆ ಹೋಗ್ಯಾನ ರೀ. ಇನ್ನೊಬ್ಬನು ದೊಡ್ಡ ಮಗ 2ನೇದವನು ಕೂಡ ಹೋಗ್ಯಾನ ರೀ. ಇವನು ಲಾಸ್ಟ್ ಬರ್ತಾರೆ ಲೇಟಾಗಿ ಆಟೋ, ಹಂಗಾಗಿ ಊಟ ಮಾಡ್ತಾ ಇದ್ದಾನು. ಹಾಗಾಗಿ ಹೇಗಾಗಿದೆ ಅಂತ ಕೇಳಿದ್ರೆ ತುಂಬ ಸೂಪರ್ ಆಗ್ಯದ ಮಮ್ಮಿ ಅಂತ ಹೇಳಿದ್ದೀನಿ ರೀ. ಹಾಗೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.